ಪಹಲ್ಗಾಮ್ ಅಲ್ಲಿ 22 ಏಪ್ರಿಲ್ ಅಲ್ಲಿ ಏನ್ ಅಟ್ಯಾಕ್ ಆಯ್ತು, ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರನ್ನು ಐಡೆಂಟಿಫೈ ಮಾಡಿ ಹಿಂದೂಸ್ ಅಂತ ಹೊಡೆದಿರೋದು. ಅದಾಗಿ ನಾವು ಏನ್ ಸಿಂಧೂರ್ ಇದ್ ಮಾಡಿದ್ದಾರೆ, ಈಗ ನಿನ್ನೆ ಮಿಡ್ ನೈಟ್ ಸ್ಟ್ರೈಕ್ ಮಾಡಿದ್ದಾರೆ, ಅದು ಅರೌಂಡ್ 15 ಡೇಸ್ ಆದ್ಮೇಲೆ ಮಾಡಿರೋದು. ಈಗ ಏನೇ ಮೂವ್ ಮಾಡಿದ್ದಾರೆ ಇಂಡಿಯನ್ ಗವರ್ಮೆಂಟ್ ಆಗ್ಲಿ ಏನ್ ಮಾಡಿದಾರೋ ಅದು ತುಂಬಾ ಸ್ಟ್ರಾಟಜಿಕ್ ಆಗಿ ಮಾಡಿರೋದ್ರಿಂದ ತುಂಬಾ ಏನು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿ ಈ ಮೂವ್ ತಗೊಂಡಿದ್ದಾರೆ. ಯಾಕಂದ್ರೆ ಈಗ ನೋಡಿ, ಏನಿಲ್ಲ ಅಂದ್ರೂ ಒಂದು 6.18 lakh crores ಇನ್ವೆಸ್ಟ್ ಮಾಡ್ತಿದ್ದಾರೆ ಏನು ಇದು ಡಿಫೆನ್ಸ್ಗೆ. ಸೊ ಈಗ ನಾವು ಕಂಪ್ಲೀಟ್ ಟೆರರಿಸ್ಟ್ ನ ಈಗ ವ್ಯಾನಿಶ್ ಮಾಡ್ಬಿಟ್ರೆ ಸಖತ್ತು ಏನು ನಾವು ಸಖತ್ ಡೆವಲಪ್ಮೆಂಟ್ ಆಗ್ಬೋದು, ಅವರಿಂದ ಏನು ಪ್ರಾಬ್ಲಮ್ ಆಗ್ದಲೇ ಇರುತ್ತೆ. ಈಗ ಯಾರು ಬರಾಕ್ ಒಬಾಮಾ ಅವರು ಟ್ವಿನ್ ಟವರ್ಸ್ ಮೇಲೆ ಅಮೆರಿಕದಲ್ಲಿ ದಾಳಿ ಆಗಿದಾಗ ಒಂದು ಕೋಟ್ ಹೇಳ್ತಾರೆ, ನೋ ರಿಲಿಜಿಯನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟೆರರಿಸಮ್, ಇನ್ಸ್ಟೆಡ್ ಪೀಪಲ್ ಆರ್ ದಿ ಒನ್ ಹೂ ಆರ್ ರಿಯಲ್ ರೆಸ್ಪಾನ್ಸಿಬಲ್ ಫಾರ್ ಟೆರರಿಸ್ಟ್ ಅಂಡ್ ವೈಲೆನ್ಸ್. ಅಂದ್ರೆ ಏನಂದ್ರೆ ನಾವು ಈಗ ಧರ್ಮಗಳು ಮುಖ್ಯ ಬರಲ್ಲ, ಯಾಕಂದ್ರೆ ಪಾಕಿಸ್ತಾನ್ ಮುಸ್ಲಿಮ್ಸ್ ಅವ್ರಿಗೂ ಟೆರರಿಸಂ ಬೇಕಿಲ್ಲ, ಹಿಂದೂಸ್ ಅವ್ರಿಗೂ ಬೇಕಿಲ್ಲ, ಇಂಡಿಯನ್ ಮುಸ್ಲಿಮ್ಸ್ ಅವ್ರಿಗೂ ಬೇಕಿಲ್ಲ. ಅವರಿಂದ ಒಂದು 5 ಪೈಸದು ಒಳ್ಳೇದಾಗಲ್ಲ. ಆದ್ರಿಂದ ಈಗ ಏನ್ ಇಂಡಿಯಾ ಸ್ಟ್ರೈಕ್ ಮಾಡಿದ್ದಾರೆ ಅದು ಏನು POKಲೇ ಮಾಡಿರೋದು. ಏನಿಲ್ಲ ಅಂದ್ರೂ ಒಂದು 9 ಬೇಸ್ ಮೇಲೆ ಅಂದ್ರೆ ಟೆರರಿಸ್ಟ್ ಬೇಸ್ ಮೇಲೆ ಈ ಅಟ್ಯಾಕ್ ಮಾಡಿದ್ದಾರೆ. ಈ ಅಟ್ಯಾಕ್ ತಿರ್ಗಾ ಕಂಪ್ಲೀಟ್ ಆಗಿ ಟೆರರಿಸಂ ನ ವ್ಯಾನಿಶ್ ಮಾಡೋದ್ರ ಮೂಲಕ ಇಂಡಿಯಾದಲ್ಲೂ ಒಂದು ಪೀಸ್ ಮಾಡಿ ಪಾಕಿಸ್ತಾನ ಅವ್ರಿಗೂ ಬೇಕಂದ್ರೆ ನಾವು ನಮ್ದು ಏನಿದೆ 6.18 lakh crores ಅದರಲ್ಲಿ ಪಾಕಿಸ್ತಾನ ಉದ್ಧಾರ ಆಗ್ಲಿ ಅಂತ 1 ಲಕ್ಷ ಕೋಟಿ ಕೊಟ್ರು ಅವರು ಉದ್ಧಾರ ಆಗ್ತಾರೆ, ನಾವು ಉದ್ಧಾರ ಆಗ್ತಾರೆ. ಯಾಕಂದ್ರೆ ಮೇನ್ಲಿ ನಮ್ದು ಬಂದು ಪೀಸ್. ನಮ್ದು ಮೇನ್ ಉದ್ದೇಶ ಏನಂದ್ರೆ ಪೀಸ್. ನಮ್ದು ಯಾವುದೇ ತರದ ಏನಂತಾರೆ ಡೆಮೋಕ್ರೆಟಿಕ್ ಕಂಟ್ರಿ ಆಗಿರೋದ್ರಿಂದ ನಾವ್ ಯಾರನ್ನು ಇನ್ನೊಬ್ರು ಪಕ್ಕ ದೇಶವ್ರನ್ನಾಗಿರ್ಲಿ ಉದ್ಧಾರ ಮಾಡ್ಬೇಕು ನೋಡ್ತೀವಿ ಹೊರತು ಅವ್ರು ಹಾಳಾಗ್ಬೇಕು ಅನ್ನೋದು ನೋಡಲ್ಲ. ಆದ್ರಿಂದ ಈ ಏನು ಟೆರರಿಸ್ಟ್ ನ ಮಟ್ಟ ಹಾಕೋ ಏನೊಂದು ಈ ಆಪರೇಷನ್ ಅಲ್ಲಿ ಇಂಡಿಯನ್ ಗವರ್ಮೆಂಟ್ ನಡೀತಿದೆ, ಅದಕ್ಕೆ ಈ ಪಾಕಿಸ್ತಾನ್ ಅವರು ಈ ನ್ಯೂಸ್ ಫಸ್ಟ್ ಚಾನೆಲ್, ಯಾಕಂದ್ರೆ ಪಾಕಿಸ್ತಾನ ಅವರು ಬ್ಯಾನ್ ಮಾಡಿಲ್ಲ ನಮ್ ಯೂಟ್ಯೂಬ್ ನ್ಯೂಸ್ ಫಸ್ಟ್ ಏನೂನು, ಅವ್ರು ನೋಡ್ತಿರೋದ್ರಿಂದ ಅವ್ರಿಗೊಂದು ಕಿವಿ ಮಾತೇನಂದ್ರೆ ಈ ಪಾಕಿಸ್ತಾನ್ ಮುಸ್ಲಿಮ್ಸ್ ಸಪೋರ್ಟ್ ಮಾಡಿ ಟೆರರಿಸ್ಟ್ ನ ಮಟ್ಟ ಹಾಕಿದ್ರೆ ಇಡೀ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅಲ್ಲ, ಪ್ರತಿಕಾರ ತೀರ್ಸ್ಕೊಂಡಿಲ್ಲ, ಪ್ರತಿಕಾರ ತೀರ್ಸ್ಕೊಳ್ಳಿಕ್ಕೆ ಹೆಜ್ಜೆ ಇಟ್ಟಿದೆ. ಯಾಕಂದ್ರೆ ಸಂಪೂರ್ಣವಾಗಿ ನಮ್ಮ ದೇಶದೊಳಗಡೆ ಯಾವುದೇ ಉಗ್ರರ ದಾಳಿ ಆಗಬಾರ್ದು, ಉಗ್ರರ ನುಸುವಿಕೆ ಆಗಬಾರ್ದು ಅಂದ್ರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಎಲ್ಲಾ ಉಗ್ರರ ನೆಲೆಯನ್ನ ಧ್ವಂಸ ಮಾಡಬೇಕಿದೆ. ಆ ನಿಟ್ಟಿನಲ್ಲಿ ಇನ್ನೂ 9 ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ. ಇನ್ನೂ ಇರ್ತಕ್ಕಂಥ ಎಲ್ಲಾ ನೆಲೆಯನ್ನು ಧ್ವಂಸ ಮಾಡಿ ಇದನ್ನ ಕಂಟಿನ್ಯೂ ಮಾಡಿ ಎಲ್ಲಾ ನೆಲೆಯನ್ನು ಧ್ವಂಸ ಮಾಡಿ ಉಗ್ರರ ದಾಳಿ, ಉಗ್ರರ ನುಸುವಿಕೆಯನ್ನು ತಡೆದು ನಮ್ಮ ದೇಶಕ್ಕೆ ಶಾಂತಿ ಸುಭದ್ರತೆ ಕೊಡಬೇಕು ಕೇಳ್ಕೊತಿದೀವಿ ಸರ್. ಇದು ಪಹಲ್ಗಾಮ್ ಅಲ್ಲಿ ಏಪ್ರಿಲ್ 22 ಏನ್ ಇನ್ಸಿಡೆಂಟ್ ಆಯ್ತು, ಅದ್ರ ತಕ್ಕನಾಗೆ ಸರಿಯಾಗಿ ಇಂಡಿಯನ್ ಆರ್ಮಿ ಅವರು ಪಾಠ ಕಲಿಸಿದ್ದಾರೆ. ಮತ್ತೆ ಇದೇ ರೀತಿ ಏನಾದ್ರೂ ಅವ್ರು ಮುಂದುವರ್ಸಂದು ಹೋದ್ರೆ ಇದೇ ತರ 2-3 ಮತ್ತೆ ಆಪರೇಷನ್ಗಳು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಷ್ಟಕ್ಕೆ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಮತ್ತೆ ಬ್ರಹ್ಮೋಸ್ ಯಾವ ತರ ಮಿಸೈಲ್ ಅಟ್ಯಾಕ್ ಆಯ್ತು ಅದೇ ತರ ವಾಯುಸೇನೆ ಆಗಿರ್ಬೋದು, ಭೂಸೇನೆ ಆಗಿರ್ಬೋದು ಪ್ರತಿಕಾರ ತೀರಿಸ್ಕೊತಾರೆ. ಏನು ಮಧ್ಯರಾತ್ರಿ 12 ಗಂಟೆಲಿ ಏನು ಆಪರೇಷನ್ ಸಿಂಧೂರ ಅಂತ ನಮ್ಮ ಭಾರತ ಅವರಿಗೆ ನಾವು ಪ್ರತಿಕಾರ ತೀರಿಸ್ಕೊಳಕ್ ಹೋಗಿದ್ದೇವಲ್ಲ, ಅದು ಭಾರತದಲ್ಲಿರುವಂತ ಪ್ರತಿಯೊಬ್ಬ ಪ್ರಜೆಗೂ ಸಹ ಇದು ಸ್ವಾಗತಾರ್ಹ. ಯಾಕಂದ್ರೆ ನಾವು ಏಟಿಗೆ ಎದುರೇಟು ಕೊಡ್ಲಿಲ್ಲ ಅಂದ್ರೆ ಅದು ಏನು ವ್ಯಾಲ್ಯೂ ಇರಲ್ಲ. ಅದಕ್ಕೋಸ್ಕರ ನಾವು ಗಾಂಧಿ ತತ್ವ ಪಾಲಿಸಕ್ಕಾಗಲ್ಲ. ಈ ಸಮಯದಲ್ಲಿ ಭಗತ್ ಸಿಂಗ್ ತತ್ವ ಪಾಲಿಸಲೇಬೇಕು ನಾವು. ಇಲ್ಲ ಅಂದ್ರೆ ನಮ್ಮ ಭಾರತದಲ್ಲಿರುವಂತ ಏನು ಅತ್ಯಂತ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವುದು ಬಲಿಷ್ಠ ಭಾರತ ಹೊಂದಿರುವಂತ ನಮ್ಮ ಭಾರತ ದೇಶ ಒಂದು ಪಾಕಿಸ್ತಾನಕ್ಕೆ ಏನು ಉಗ್ರರನ್ನ ಕೂಡಾಕೊಂಡು ಒಂದು ಯಾವ ರೀತಿ ಬೇರೆ ಬೇರೆ ದೇಶದಲ್ಲಿ ಉಗ್ರರ ದಾಳಿ ಮಾಡೋದಕ್ಕೆ ಹೊರಟಿದೆ, ಅದರಲ್ಲೂ ನಮ್ಮ ಭಾರತಕ್ಕೆ ಬಂದ್ಬಿಟ್ಟು ನೀವು ಹಿಂದೂನ ಅಂತ ಕೊಂದಿ ಹೊಡೆದಿದಾರಲ್ಲ, ಅದು ಯಾವ ರೀತಿ ಅಮಾಯಕವಾಗಿ ಕೃತ್ಯ ನಡೆದಿದೆ. ಅದಕ್ಕೆ ಏಟಿಗೆ ಪ್ರತಿ ಏಟು ಕೊಡ್ಲಿಲ್ಲ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರುವಂತ ಪ್ರತಿಯೊಬ್ಬ ಪ್ರಜೆಯಲ್ಲೂ ರಕ್ತ ಕುದೀತಿರ್ತದೆ. ಯಾಕೆ ನಮ್ಮ ಭಾರತ ದೇಶ ಇರುವುದು ಹಿಂದೂ ಸಂಸ್ಕೃತಿ. ಆ ಹಿಂದೂ ಸಂಸ್ಕೃತಿನ ಎತ್ತಿಡಿಬೇಕು ಅಂದ್ರೆ ನಾವು ಏಟಿಗೆ ಎದಿರೇಟು ಕೊಡ್ಲೇಬೇಕು. ಖಂಡಿತವಾಗಿಯೂ ನಮ್ಮ ಭಾರತ ಇದು ಮೊದಲನೇ ಹೆಜ್ಜೆ. ಈಗ ಆಲ್ರೆಡಿ ಹಲವಾರು ಸ್ಟ್ರೈಕ್ಗಳು ಮಾಡಿದೀವಿ, ಯಶಸ್ವಿ ಕಂಡಿದೀವಿ. ಇದು ನಮ್ಮ ಮೋದಿಯವರು ಏನು ಹೋಗಿದ್ದಾರೆ ಸ್ಟ್ರೈಕು ಮಧ್ಯರಾತ್ರಿ 12 ಗಂಟೆಗೆ, ಇದು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಹ ಇದು ಸ್ವಾಗತಾರ್ಹ. ಇಲ್ಲ ಖಂಡಿತ ಇದು ಏನು ಮುಂದೆ ಮೊದಲನೇ ಟ್ರೈಲರ್ ಅನ್ಕೋಬಹುದು. ಯಾಕಂದ್ರೆ ಮುಂದೆ ಐತೆ ಅಂತ ಮೋದಿ ಅವರು ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಪಾಕಿಸ್ತಾನದವರು ಶಾಲಾ ಕಾಲೇಜುಗಳು ರಜೆ ಘೋಷಣೆ ಮಾಡಿದ್ದಾರೆ, ಜೊತೆಗೆ ಅಲ್ಲಿರುವ ತುರ್ತು ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನ ಅಂದ್ರೆ ಯಾವ ರೀತಿ ಭಯ ಉದ್ಭವ ಆಗಿದೆ ಅಂದ್ರೆ ನಮ್ಮ ಪಾಕಿಸ್ತಾನಕ್ಕೆ ನಮ್ಮ ಭಾರತ ಕೊಟ್ಟಂತ 9 ಉಗ್ರರ ದಾಳಿ ಅತ್ಯಂತ ಕ್ರೂರವಾಗಿ ಅಂತ ಹೇಳ್ಬೋದು.
ಇದು ಮುಂದೆ ಇದೆ, ಮುಂದಕ್ಕೆ ಯಾವ ರೀತಿ ಹೆಜ್ಜೆ ತಗೊಂಡು ಹೋಗ್ತಾರೆ ಅಂದ್ರೆ ಮುಂದೆ ಗೊತ್ತಾಗುತ್ತೆ ನಮ್ಮ ಭಾರತ ದೇಶ ಏನು ಅಂತ. ಖಂಡಿತ. ಚೇತನ್ ಅಂತ. ಮಿಡ್ ನೈಟ್ ಏನು 144ಗೆ ಏನ್ ವಾರ್ ನಡೆದಿದೆ ಅದು ಆಕ್ಚುಲಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಂಗೆ ಇನ್ನೂ ವಾರ್ ನಡೆಸಬೇಕು. ಅಂಡ್ ಇಲ್ಲಿ ಇಂಡಿಯಾಲಿ ಏನ್ ಇನ್ನೋಸೆಂಟ್ ಪೀಪಲ್ಸ್ ನ ಸಾಯಿಸಿದ್ದಾರೆ ಅದು ತುಂಬಾ ತಪ್ಪಾಗಿರೋದ್ರಿಂದ ಅವ್ರಿಗೆ ಟೆರರಿಸ್ಟ್ ಅಟ್ಯಾಕ್ 9 ಏರಿಯಾಸ್ ಅಲ್ಲಿ ಏನಾಗಿದೆ ಅದು ಕರೆಕ್ಟ್ ಆಗಿದೆ. ಅಂಡ್ ಇನ್ನು ಅವ್ರೇನಾರ ಹಿಂಗೆ ಮಾಡ್ತಿದ್ರೆ ಅಫ್ಕೋರ್ಸ್ ಇಡೀ ಪಾಕಿಸ್ತಾನ ಧ್ವಂಸ ಮಾಡಬೇಕು. ನನ್ನ ಒಂದು ಒಪಿನಿಯನ್ ಏನು ಅಂದ್ರೆ, ಸೊ ಇಂಡಿಯಾ ಬಂದು ನಾನ್ ವೈಲೆನ್ಸ್ ಪಾಲಿಸಿನ ಏನ್ ಫಾಲೋ ಮಾಡ್ತಿತ್ತು ಮುಂಚೆಯಿಂದನೂ, ಏನಂದ್ರೆ ವೈಲೆನ್ಸ್ ಇಲ್ದಿರ ಶಾಂತಿಯುತ ಆಗಿರುವಂತಹ ನಮ್ಮ ರಾಷ್ಟ್ರ ಆಗಿರೋದ್ರಿಂದ ಇವರು ಅದನ್ನ ಲಿಮಿಟ್ ನ ಕ್ರಾಸ್ ಮಾಡಿರೋ ಇನ್ಸಿಡೆಂಟ್ ಏನ್ ಪಹಲ್ಗಾಮಲ್ಲಿ ಆಯ್ತೋ ಅದಕ್ಕೆ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಅಂತ ನನ್ನ ಒಪಿನಿಯನ್. ಸರ್, ಅವರು ನಮ್ಗೆ ತುಂಬಾನೇ ದ್ರೋಹ ಮಾಡಿದ್ದಾರೆ. ಒಬ್ಬ ಹೆಣ್ಣು ಮಗುನ ಕುಂಕುಮನ ಕಿತ್ಕೊಂಡಿದ್ದಾರೆ. ಅವ್ರಿಗೆ ನಾವು ಈ ಕಡೆಯಿಂದ ಪನಿಷ್ಮೆಂಟ್ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ತಪ್ಪೆ, ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ ಅವರು. ಯಾಕಂದ್ರೆ ಒಬ್ಬ ಹೆಣ್ಮಗುನ ಕುಂಕುಮನ ಕಿತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇದು ಬರೀ ಜಸ್ಟ್ ಟ್ರೇಲರ್ ಅಷ್ಟೇ. ಇನ್ನ ಅಸಲಿ ಆಟ ಮುಂದೆ ಶುರು ಆಗುತ್ತೆ ಅಂತ ಹೇಳ್ತಿಕ್ ಇಷ್ಟಪಡ್ತೀನಿ. ಯೋಧರಿಗೂ ಅಷ್ಟೇ ಅವರು ತುಂಬಾ ಅಂದ್ರೆ ಯೋಧರನ್ನು ಮೃತಪಟ್ಟಿದ್ದಾರೆ. ಇವಾಗ ನೋಡಿದ್ರೆ ಅಮಾಯಕ ಜನರ ಮೇಲೂ ಅಷ್ಟೇ ನಮ್ಮ ಹಿಂದುತ್ವನೇ ಹಾಳು ಮಾಡ ಅಂತ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಎಲ್ಲಾ ಹೆಣ್ಮಕ್ಳಿಗೂ ಅಷ್ಟೇ ಅವ್ರು ಏನ್ ವೃತ್ತಿ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೋ ಅವ್ರ ಲೈಫ್ ಸ್ಟೈಲೇ ಪಾಪ ಅವ್ರಿಗೇನೋ ಇರುತ್ತೆ. ಇವ್ರು ಬಂದ್ ಅಟ್ಯಾಕ್ ಮಾಡೋದು, ಕುಂಕುಮನ ಅಳಿಸ್ಕೊಳ್ಳೋದು ಅದೊಂದು ಅವ್ರಿಗೆ ಆಗಿದ್ದಿದ್ರೆ ಆ ಇನ್ಸಿಡೆಂಟ್ ನ ಅವ್ರು ಯಾವ ತರ ತಗೋಬೋದಿತ್ತು. ಆದ್ರೆ ಇವಾಗ ನಮ್ ಇದ್ರ ಮೇಲೆ ಪರಿಣಾಮ ಬೀರಿದೆ ನಮ್ಮ ಭಾರತದ ಮೇಲೆ. ನಾವು ಅದನ್ನ ಆಕ್ರೋಶ ತೋರ್ಸೋದೇನು ಒಳ್ಳೇದೇ ಅಂತ ಅನ್ಕೊಂಡಿದೀನಿ. ಇದ್ ಮಾಡಿರೋದು ತುಂಬಾ ಒಳ್ಳೇದೇ ಅಂತ ಅನ್ಕೊಂಡಿದೀನಿ. ಸರ್, ಉಗ್ರರು ಯಾರ್ಯಾರಂತ ಇದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು ಸರ್. ಯಾಕಂದ್ರೆ ಭಾರತದಲ್ಲಿ ಯಾವುದೇ ಒಂದು ತಪ್ಪನೇ ಮಾಡದೇ ಇರೋಂತ ವ್ಯಕ್ತಿಗಳ ಮೇಲೆ ಅಟ್ಯಾಕ್ ಆಗಿರೋದು ತುಂಬಾ ಅದು ಆ ದೃಶ್ಯ ಕರಳು ಕಿತ್ತು ಬರೋ ಅಂತ ದೃಶ್ಯ. ಈಗ ತಾನೇ ಮದ್ವೆ ಆಗಿ 1 ವಾರ ಆಗಿರೋಂತ ಹೆಣ್ಮಗಳು ಅಷ್ಟು ನೋವನ್ನ ಅನುಭವಿಸ್ತಿದ್ದಾರೆ ಅಂದ್ರೆ ಅದ್ ಯಾರ ಹತ್ರನೂ ಅಷ್ಟು ಹೇಳ್ಕೊಳ್ಳೋದಕ್ಕಾಗಲ್ಲ. ಅಷ್ಟು ಉಗ್ರರಲ್ಲ. ಪಾಕಿಸ್ತಾನದಲ್ಲಿ ಯಾರ್ಯಾರಂತ ಉಗ್ರರಿದ್ದಾರೋ ಅವರೆಲ್ಲ ಧ್ವಂಸ ಆಗ್ಲಿ. ಸೊ ಬೇಸಿಕಲಿ the thing happened lately. It was not good and many people have died, lost their life. So it was not good and I think it should happen like this. Where should happen for otherwise it will happen again and again. They will not stop. So it took place. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.